ಭಾರತದ ಸ್ತ್ರೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಗಂಡಸರನ್ನೇ ಅವಲಂಬಿಸಿದ್ದಾರೆ ಭಾರತದ ಸ್ತ್ರೀಯರು ಅಂತ ಹೇಳಿದ್ದಾರೆ ತಮಿಳುನಾಡಿನ ಒಬ್ಬ ಸಚಿವ. ಈ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿರುವಂಥದ್ದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಗಂಡಸರನ್ನ ಅವಲಂಬಿಸಿದ್ದಾರೆ ಭಾರತದ ಮಹಿಳೆಯರು, ಹೆಂಗಸರು ಅಂತ ಹೇಳ್ತಾ ಇದ್ದ ತಮಿಳುನಾಡು ಸಚಿವ TRP ರಾಜಾ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಶತಮಾನದ ಹಿಂದೆ ಉತ್ತರದಲ್ಲಿ ಮಹಿಳೆಯರಿಗೆ ಅವಮಾನ ಆಗಿತ್ತು. ಮಹಿಳೆಯರನ್ನು ಮನುಷ್ಯರು ಎಂದು ಕೂಡ ಪರಿಗಣಿಸ್ತಿರ್ಲಿಲ್ಲ, ಮನುಷ್ಯರು ಅಂತ ಕೂಡ ಅವ್ರನ್ನ ನೋಡ್ತಾ ಇರಲಿಲ್ಲ. ಈಗಲೂ ಆ ಸ್ಥಿತಿ ಉತ್ತರ ಭಾರತದಲ್ಲಿ ಬದಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಗೆ ನಿನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ ಜನ. ಅದೇ ನಮ್ಮಲ್ಲಿ ಮಹಿಳೆಗೆ ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ತೀವಿ. ಇದು ಉತ್ತರ ಭಾರತದ ರಾಜ್ಯಗಳಿಗೂ ಹಾಗೂ ತಮಿಳುನಾಡಿಗೂ ಇರುವಂತಹ ಒಂದು ವ್ಯತ್ಯಾಸ. ತಮಿಳುನಾಡು ಸಚಿವ TRP ರಾಜಾ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆ ನೀಡಿರೋದ್ರಿಂದ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಎಲ್ಲ ಕಡೆ. ಗಂಡಸರನ್ನು ಅವಲಂಬಿಸಿದ್ದಾರೆ ಉತ್ತರ ಭಾರತದ ಸ್ತ್ರೀಯರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಾ ಏನಿದ್ದಾರೆ TRP ರಾಜಾ, ಇವರ ಒಂದು ವಿವಾದಾತ್ಮಕ ಹೇಳಿಕೆ ಎಲ್ಲ ಕಡೆಯೂ ಕೂಡ ಆಕ್ರೋಶ ಸ್ಫೋಟವಾಗುವಂತೆ ಮಾಡ್ತಾ ಇದೆ. ಶತಮಾನದ ಹಿಂದೆ ಉತ್ತರದಲ್ಲಿ ಮಹಿಳೆಯರಿಗೆ ಅವಮಾನ ಆಗಿತ್ತು. ಮಹಿಳೆಯರನ್ನು ಮನುಷ್ಯರು ಅಂತ ಕೂಡ ಆಗ ನೋಡ್ತಾ ಇರಲಿಲ್ಲ, ಪರಿಗಣಿಸ್ತಾ ಇರಲಿಲ್ಲ. ಈಗಲೂ ಕೂಡ ಆ ಒಂದು ಸ್ಥಿತಿ ಏನಿದೆ ಉತ್ತರ ಭಾರತದಲ್ಲಿ ಇನ್ನೂ ಬದಲಾಗಿಲ್ಲ, ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಗೆ ನಿನ್ನ ಗಂಡ ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಕ್ವಶನ್ ಕೇಳ್ತಾರೆ. ಅದೇ ನಮ್ಮಲ್ಲಿ ಮಹಿಳೆಗೆ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಂತ ಕೇಳ್ತೇವೆ. ಇದೇ ನೋಡಿ ಉತ್ತರ ರಾಜ್ಯಗಳಿಗೂ ಮತ್ತು ತಮಿಳುನಾಡಿಗೂ ಇರುವಂಥ ಒಂದು ವ್ಯತ್ಯಾಸ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ತಮಿಳುನಾಡಿನ ಸಚಿವ TRP ರಾಜಾ ಹೇಳಿರುವಂಥ ಈ ಒಂದು ಹೇಳಿಕೆ ಏನಿದೆ ವಿವಾದಾತ್ಮಕ ಹೇಳಿಕೆ, ಇದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಜನರಲ್ಲಿ, ಮತ್ತು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಈ ರೀತಿಯಾದಂತಹ ಒಂದು ಹೇಳಿಕೆ ಏನಿದೆ, ಗಂಡು ಹೆಣ್ಣು ಇಬ್ಬರು ಕೂಡ ಸಮಾನರು, ಇಬ್ಬರು ಕೂಡ ಸಮಾನವಾದಂಥ ಹಕ್ಕಿದೆ ಎಲ್ಲ ಒಂದು ಕ್ಷೇತ್ರಗಳಲ್ಲಿಯೂ ಕೂಡ ಅಂತ ಸಂವಿಧಾನ ಹೇಳುತ್ತೆ. ಹಿಂದೆ ಹೇಗುತ್ತೋ ಗೊತ್ತಿಲ್ಲ, ಶತಮಾನಗಳ ಹಿಂದೆ ಹೆಣ್ಣಿಗೆ ಕೆಲವೊಂದು ವಿಚಾರಗಳಲ್ಲಿ ನಾವು ಕಡಿಮೆ ಒಂದು ಪರ್ಸೆಂಟೇಜಲ್ಲಿ ಅವರಿಗೆ ಕೊಟ್ಟಿರಬಹುದು ಅಧಿಕಾರವನ್ನು. ಆದರೆ ಈಗಿನ ಒಂದು ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿಯಲ್ಲಿ ಹೆಣ್ಣು ಗಂಡಿಗಿಂತ ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ ಎನ್ನುವಂತಹ ಮಾತಿದೆ. ಅದೇ ರೀತಿಯಾಗಿ ಸಮಾಜ ಹೋಗ್ತಾ ಇದೆ. ಅದಕ್ಕೆ ಅಂತಾನೆ ಅನೇಕ ಕಾನೂನುಗಳಿದೆ. ಸಂವಿಧಾನದಲ್ಲಿಯೂ ಕೂಡ ಹೆಣ್ಣು ಮಗಳಿಗೂ ಕೂಡ ಗಂಡಿನಷ್ಟೇ ಸರಿಸಮಾನವಾದಂತಹ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ತಾ ಇರೋದು. ಎಲ್ಲ ವಿಚಾರದಲ್ಲಿ, ತಂದೆ ತಾಯಿಗಳ ಆಸ್ತಿ ವಿಚಾರದಲ್ಲೇ ಆಗಿರಬಹುದು, ಕೆಲಸಗಳ ವಿಚಾರದಲ್ಲೇ ಆಗಿರ್ಬೋದು, ಸಾರ್ವಜನಿಕ ವಲಯಗಳಲ್ಲಾಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಎಲ್ಲಿಯಾದರೂ ಸರಿ ಈಗ ಮಾತ್ರ ಹೆಣ್ಣು ಮಕ್ಕಳಿಗೆ ಸಮಾನತೆ ಇದೆ. ಗಂಡಿಗೆ ಇರುವಂಥಷ್ಟೇ ಹೆಣ್ಣಿಗೂ ಕೂಡ ಸಮಾನತೆ ಇದೆ. ಆದರೆ ತಮಿಳುನಾಡಿನ ಸಚಿವ ಆಗಿರುವಂಥ TRP ರಾಜಾ ಏನಿದ್ದಾರೆ ಅವರು ಈ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಇದು ಅನೇಕ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಗಂಡಸರನ್ನೇ ಅವಲಂಬಿಸಿದ್ದಾರೆ ಉತ್ತರದ ಒಂದು ಮಹಿಳೆಯರು, ಉತ್ತರ ಭಾರತದ ಮಹಿಳೆಯರು ಅಂತ ಏನು ಹೇಳಿದ್ದಾರೆ, ಅಲ್ಲಿ ಇನ್ನೂ ಕೂಡ ಹೆಣ್ಣಿನ ಮೇಲೆ ಕೆಲವೊಂದು ದೌರ್ಜನ್ಯ ನಡೀತಾ ಇದೆ, ಅಸಮಾನತೆ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ಇವರು. ಉತ್ತರ ಭಾರತದಲ್ಲಿ ಸ್ತ್ರೀಯರಿಗೆ ಇನ್ನೂ ಕೂಡ ಸರಿಯಾದಂಥ ಒಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಅವರು ಈಗಲೂ ಕೂಡ ಗಂಡಸರನ್ನು ಅಡಿಯಾಳೆ ಆಗಿದ್ದಾರೆ, ಎಲ್ಲವನ್ನೂ ಕೂಡ ಗಂಡಸರ ಮೇಲಿನ ಅವಲಂಬಿತವಾಗಿದ್ದಾರೆ ಎನ್ನುವಂಥ ಒಂದು ಹೇಳಿಕೆ ಏನಿದೆ ಇದನ್ನು ಯಾರೂ ಒಪ್ಪಕ್ಕೆ ತಯಾರಿಲ್ಲ. ಅಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಯಾಕೆ ಇವರು ಈ ರೀತಿಯಾಗಿ ಹೇಳಿದ್ರು, ಯಾವ ಒಂದು ಕಾರಣದಿಂದ ಹೇಳಿದರು, ಯಾವ ಉದ್ದೇಶದಿಂದ ಹೇಳಿದರು, ಈ ರೀತಿ ಹೇಳೋಕೆ ಅಲ್ಲಿ ಯಾವ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇದೆ, ಎಲ್ಲ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರುವಂಥದ್ದು. ಶತಮಾನದ ಹಿಂದೆ ಉತ್ತರದಲ್ಲಿ ಮಹಿಳೆಯರಿಗೆ ಅವಮಾನ ಆಗ್ತಾ ಇತ್ತು ಕೆಲವೊಂದು ವಿಚಾರದಲ್ಲಿ. ಆದರೆ ಆಗ ಒಂದು ಮಹಿಳೆಯನ್ನು ಮನುಷ್ಯರು ಅಂತ ಕೂಡ ನೋಡ್ತಾ ಇರಲಿಲ್ಲ, ಒಂದು ಪ್ರಾಣಿಗಳ ಥರನೋ ಏನು ಬೇರೆ ಥರನೋ ನೋಡ್ತಾ ಇದ್ರು. ಅದೇ ರೀತಿಯಾಗಿ ಇದೇ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ, ಉತ್ತರ ಭಾರತದಲ್ಲಿ ಬದಲಾಗಿಲ್ಲ ಅಂತ ಹೇಳಿರುವಂಥ ಒಂದು ಹೇಳಿಕೆ ಏನಿದೆ ಇದು ಹಲವಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.